ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ತು ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸೊ ಇವತ್ತು ಶಿಕ್ಷಕರ ದಿನಾಚರಣೆ. ಸೊ ಹಾಗಾಗಿ ವಿಡಿಯೋ ಮಾಡಬೇಕು ಅನ್ನಿಸ್ತು, ಟೈಮ್ ಇರಲಿಲ್ಲ. ಸೊ ಬಿಸಿ ಶೆಡ್ಯೂಲಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ಎಲ್ರಿಗೂ, ಎಲ್ಲ ಶಿಕ್ಷಕರಿಗೂ, ಇಡೀ ಒಂದು ಜಗತ್ತಿನಾದ್ಯಂತ ಅಂತ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಸೊ ಎಲ್ಲ ಶಿಕ್ಷಕರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಎಲ್ರಿಗೂ ಪ್ರಮೋಷನ್ ಸಿಗಲಿ, ಯಾರು ವರ್ಕ್ ಮಾಡ್ತಾಯಿದ್ದೀರಿ. ಅದರ ಜೊತೆಗೇ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡ್ರಿ. ಸೊ ನಿಮ್ಮ ಒಂದು ಶಿಕ್ಷಣ ಅವರ ಒಂದು ಭವಿಷ್ಯದ ಬುನಾದಿ ಆಗಿರ್ತೈತಿ. ಸೊ ಯಾರ್ಯಾವ ಸಬ್ಜೆಕ್ಟನ್ನು ಟೀಚ್ ಮಾಡ್ತಾ ಇರ್ತೀರಿ, ಸೊ ಆ ಒಂದು ಸಬ್ಜೆಕ್ಟಲ್ಲಿ ಎಕ್ಸ್ಪೀರಿಯೆನ್ಸು, ಪರಿಣಿತಿ, ಇದನ್ನು ಹೊಸ ಹೊಸ ಅನ್ವೇಷಣೆಗಳನ್ನು ಮಾಡ್ಕೋತಾ ಹೋಗ್ರಿ. ಯಾಕಂತಂದ್ರೆ ಹೊಸ ಅನ್ವೇಷಣೆಗಳು ಶಿಕ್ಷಣಕ್ಕೆ ಏನಪ್ಪ ಅಂತಂದ್ರೆ ಒಂದು ಸೋರ್ಸ್ ಆಗ್ತಾವೆ. ಸೊ ಅದಕ್ಕಾಗಿ ಎಲ್ಲರೂ ಒಳ್ಳೆಯ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ರಿ. ಸೊ ಕೊಡ್ತಾ ಇದ್ದೀರಿ ಎಲ್ಲರೂ. ಶಿಕ್ಷಕರ ತಕ್ಷಣ ಸಾಕಷ್ಟು ಅನುಭವವನ್ನು ಹೊಂದಿರ್ತಕ್ಕಂಥವ್ರು. ಸೊ ಅದಕ್ಕಾಗಿ ಅದರಲ್ಲಿ ಎರಡು ಮಾತಿಲ್ಲ. ನಾನು ಸಹಿತ ಶಿಕ್ಷಕಿಯಾಗಿ ಸುಮಾರು ಒಂದು 8-10 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತೀನಿ. ಸೊ ಹೀಗಾಗಿ ನನಗೂ ಸಹಿತ ಶಿಕ್ಷಕರ ತುಂಬ ಗೌರವ. ರೆಸ್ಪೆಕ್ಟ್ಫುಲ್ ಜಾಬು, ಟೀಚರ್ ಜಾಬ್ ಇರ್ತಕ್ಕಂಥದ್ದು. ಸೊ ಅದಕ್ಕಾಗಿ ಎಲ್ಲ ಟೀಚರ್ಸ್ ಸಹಿತ ಖುಷಿಯಾಗಿ ಹ್ಯಾಪಿಯಾಗಿ ಟೀಚಿಂಗನ್ನು ಮಾಡಿರಿ. ಅದ್ರ ಜೊತೆಗೆ ಮಕ್ಕಳು ಸಹಿತ ಶಿಕ್ಷಕರಿಗೆ ರೆಸ್ಪೆಕ್ಟನ್ನು ಕೊಡೋದನ್ನು ಮೊದಲು ಕಲಿಬೇಕು. ಯಾಕಂದರೆ ಇವತ್ತಿನ ದಿನಮಾನದಲ್ಲಿ ಏನಾಗ್ತಾರೆ ಅಂತ ಹೇಳಿದ್ರೆ, ಶಿಕ್ಷಕರು ಸ್ವಲ್ಪ ಏನಾದರೂ ಬೈದರೆ ಹೊಡೆದ್ರೆ ಮಕ್ಕಳಿಗೆ ಸೊ ಪೇರೆಂಟ್ಸ್ ಕರ್ಕೊಂಡ್ಬಂದು ಕಂಪ್ಲೇಂಟ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ಆಗೋದು ಬೇಡ. ಯಾಕಂತಂದ್ರೆ ಹಿಂದೆಲ್ಲ ನಾವು ಚಿಕ್ಕವರಿರ್ತಾ ಸಿಕ್ಕಾಪಟ್ಟೆ ಬಡಿಸ್ಕೊಂಡೇವಿ. ಕೆನ್ನೆಗೆ, ಕೈಗಳಿಗೆ, ಕಾಲುಗಳಿಗೆ ನಮ್ಮ ಟೀಚರ್ಸ್ ಎಲ್ಲ ಬೆಂಚ್ ಮೇಲೆ ಇಟ್ಕೊಂಡು ಹೊಡಿತಾಯಿದ್ರು. ಸೊ ಅವಾಗ ಯಾರು ಪೇರೆಂಟ್ಸ್ ಬಂದು ಏನೂ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದಿಲ್ಲ. ನಾವು ಸಹಿತ ಮನೆಗೆ ಹೋಗಿ ಏನೂ ಕಂಪ್ಲೇಂಟ್ ಮಾಡ್ತಾ ಇದ್ದಿದ್ದಿಲ್ಲ. ಯಾಕಂತಂದ್ರೆ ನಮ್ಮ ಮಿಸ್ಟೇಕ್ಸ್ ಸಾಕಷ್ಟು ಇರ್ತಿತ್ತು. ಸೊ ಅದನ್ನು ತಿದ್ದುಕೊಂಡು ಮತ್ತೆ ಜೀವನದಲ್ಲಿ ನಾವು ಇವತ್ತೇನು ಸಾಧನೆ ಮಾಡಿದ್ದೇವೆ, ಏನು ಒಳ್ಳೆಯ ಸಂಸ್ಕೃತಿಯನ್ನು ಪಡ್ಕೊಂಡಿದ್ದೇವೆ, ಅದಕ್ಕೆಲ್ಲ ನಮ್ಮ ಟೀಚರ್ಸೇ ಕಾರಣ. ಸೊ ಅದಕ್ಕಾಗಿ ಮಕ್ಕಳಿಗೆ ನಾವು ಸಹಿತ ಹೇಳಬೇಕು, ಪೇರೆಂಟ್ಸ್ ಆಗಿ ಶಿಕ್ಷಕರು ಹೊಡೆದ್ರೆ ಬೈದರೆ ಏನು ತಿಳ್ಕೊಳ್ಳಿಕ್ಕೆ ಹೋಗಬಾರ್ದು ಅಂಥೇಳಿ. ಸೊ ಅದಕ್ಕಾಗಿ ನಮ್ಮ ಒಂದು ಮಕ್ಕಳಿಗೆ ನಾವೇನು ಮಾಡಬೇಕು, ಮಾರ್ಗದರ್ಶನವನ್ನು ಕೊಡಬೇಕು. ಅದ್ರ ಜೊತೆಗೆ ಸಾಕಷ್ಟು ಏನಪ್ಪ ಸಬ್ಜೆಕ್ಟ್ಗಳನ್ನು ಟೀಚ್ ಮಾಡ್ತಿರ್ತಾರೆ. ಸೊ ಏನಾದರೂ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಟೀಚರ್ಸ್ ಹತ್ರ ಹೋಗಿ ಸಾಕಷ್ಟು ಸಾರಿ ರಿಪೀಟ್ ಮಾಡಿಕೊಂಡ್ರು ಸಹಿತ ಅವರು ಏನು ಮನಸ್ಸಿಗೆ ಬೇಜಾರು ಮಾಡ್ಕೊಳಂಗಿಲ್ಲ. ಯಾಕಂತಂದರೆ ನಾನು ಸಹಿತ ಅದೇ ವೃತ್ತಿಯಲ್ಲಿ ಬಂದಿರ್ತಕ್ಕಂಥವಳು. ನಮಗೆಷ್ಟು ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ಕೇಳ್ತಾರೆ, ಅಷ್ಟು ಖುಷಿ ಆಗ್ತೈತಿ ಮತ್ತೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ. ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ಶಿಕ್ಷಕರನ್ನು ಯಾವಾಗಲೂ ಏನಪ್ಪ ಅಂದ್ರೆ ಅಂಟ್ಕೊಂಡಿರ್ಬೇಕು. ಈ ಬೆಲ್ಲಕ್ಕೆ ಇರುವೆಗಳು ಹೆಂಗೆ ಅಂಟ್ಕೊಂಡಿರ್ತಾವಲ್ಲ, ಹಂಗೆ ಶಿಕ್ಷಕರಿಗೆ ಅಂಟ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಅವರಲ್ಲಿ ನಾಲೆಜ್ ನಿಮಗೆ ಬರಲಿಕ್ಕೆ ಸಾಧ್ಯ ಆಗ್ತೈತಿ. ಸೊ ಇನ್ನೂ ಸಾಕಷ್ಟು ಶಿಕ್ಷಕರ ಬಗ್ಗೆ ಹೇಳ್ಬೇಕು ಅನ್ನಿಸ್ತೈತಿ. ಸೊ ಎಷ್ಟೇ ಉಳಿದ್ರೂ ಸಹಿತ ಶಿಕ್ಷಕರ ಒಂದು ಕೆಲಸವನ್ನು ನಮ್ಗೆ ಏನಪ್ಪ ಅಂದ್ರೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಸೊ ನಿಸ್ವಾರ್ಥ ಜೀವಿ ಅಂತ ಹೇಳ್ಬೋದು. ಅವ್ರ ಕೈಯಲ್ಲಿ ಕಲಿತಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಸಾಕಷ್ಟು ದೊಡ್ಡ ಪೋಸ್ಟಲ್ಲಿ ಇವತ್ತಿದ್ದಾರೆ. ಸಾಕಷ್ಟು ದೊಡ್ಡ ವ್ಯಕ್ತಿಗಳನ್ನು ರೆಡಿ ಮಾಡ್ತಕ್ಕಂಥ ಒಂದು ಏನಪ್ಪ ಅಂತಂದ್ರೆ ಮಹತ್ವದ ಒಂದು ಕೇಂದ್ರ ಅಂದರೆ ಶಿಕ್ಷಕರು. ಸೊ ಒನ್ಸ್ ಅಗೇನ್ ಎಲ್ಲರಿಗೂ ಶಿಕ್ಷಕರ ದಿನಾಚರಣೆ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಸೊ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಸೊ ನನ್ನೆಲ್ಲ ಚಾನಲನ್ನು ಎಲ್ಲರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿರಿ. ಸೊ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತು ಶಿಕ್ಷಕ ದಿನಾಚರಣೆ ನಿಮ್ಮ ಒಂದು ಎಲ್ಲ ಒಂದು ರಿಲೇಟಿವ್ಸ್ಗೂ, ಬ್ರದರ್ಸ್ಗೂ, ಕಜಿನ್ಸ್ಗೂ, ಯಾರ್ಯಾರು ಟೀಚರ್ಸ್ ಇದ್ದಾರೆ ಎಲ್ರಿಗೂ ವಿಶ್ ಮಾಡಿರಿ. ಖುಷಿಯಿಂದಿರ್ರಿ, ಅವರು ಖುಷಿಯನ್ನು ಪಡಿಸ್ರಿ ಅಂತ ಹೇಳ್ತಿದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್. ಥ್ಯಾಂಕ್ ಯು ಸೋ ಮಚ್. ಬಾಯ್.